ಮೊದಲಿಗೆ ಈ ಹೊತ್ತಿನ ಬ್ರೇಕಿಂಗ್ ಸ್ಟೋರಿ, ಅಪ್ಡೇಟ್ ಸ್ಟೋರಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ದರ್ಶನ್ ಈತನ ಅರ್ಜಿ ವಿಚಾರಣೆ, ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಅದು ಯಾವಾಗ? ಸೋಮವಾರ 9ನೇ ತಾರೀಕು ಸೋಮವಾರಕ್ಕೆ ದರ್ಶನ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. ಇದೇ ಸೋಮವಾರ ಮಧ್ಯಾಹ್ನ ಸೇಮ್ ಟೈಮ್ 2:30ಕ್ಕೆ ಅರ್ಜಿಯ ವಿಚಾರಣೆ ಮತ್ತೆ ಶುರುವಾಗುತ್ತೆ. ವಾದ ಪ್ರತಿವಾದ ಮತ್ತೆ ಶುರುವಾಗುತ್ತೆ. ಇದು ರೆಗ್ಯುಲರ್ ಬೇಲು. ಈ ರೆಗ್ಯುಲರ್ ಬೇಲ್ಗೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದು ನಟ ದರ್ಶನ್. ಸೊ ಈ ಅರ್ಜಿಯ ವಿಚಾರಣೆ ಮತ್ತೆ ಸೋಮವಾರವೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿಗೆ ಮತ್ತೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದವನ್ನ ಮುಂದುವರಿಸ್ತಾರೆ. ಯಾಕೆ ಬೇಲ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಪ್ರತಿಯಾಗಿ ಪ್ರಸನ್ನ ಕುಮಾರ್ ವಾದವನ್ನು ಮಾಡ್ತಾ ಇದ್ದಾರೆ, ಬೇಲ್ ಕೊಡಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ A2 ಆರೋಪಿ, ದರ್ಶನ್ ಅಲಿಯಾಸ್ ಜಿಬಾಸ್. ಇದೀಗ ಸರ್ಜರಿಯ ಬಗ್ಗೆ ಹೈಕೋರ್ಟ್ನಲ್ಲಿ ಬಿಸಿ ವಾದ ಪ್ರತಿವಾದ ಆಗಿದೆ. ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದೆ ಅಂತ CV ನಾಗೇಶ್ ಅವರು ಹೇಳ್ತಾರೆ, ದರ್ಶನ್ ಪರ ಹಿರಿಯ ವಕೀಲರು. ಅದಕ್ಕೆ ಸಡನ್ ಆಗಿ ಪ್ರಶ್ನೆ ರೈಸ್ ಮಾಡ್ತಾರೆ SPP. ಏನಂತ? ಯಾವುದು ಆ ದಿನಾಂಕ ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ನಾವು ಕೋರ್ಟ್ಗೆ ಸರ್ಜರಿ ದಿನಾಂಕವನ್ನು ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ಅಂತ CV ನಾಗೇಶ್ ಅವರು ಪ್ರತ್ಯುತ್ತರವನ್ನು ಕೊಡ್ತಾರೆ. ಸೊ ಇಲ್ಲಿ ಮಧ್ಯಂತರ ಜಾಮೀನು ಪಡ್ಕೊಂಡು 6 ವಾರಗಳ ಕಾಲ ಸರ್ಜರಿ ಮಾಡಬೇಕು, ಲಕ್ವ ಹೊಡೆದು ಬಿಡುತ್ತೆ ನಾಳೆನೇ ಅಂತೇಳಿ ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಆದರೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಷ್ಟೇ. ನೋಡಿ, ಆರೋಪಿ ದರ್ಶನ್ ಮಧ್ಯಂತರ ಬೇಲ್ ರದ್ದುಪಡಿಸಬೇಕು ಅಂತೇಳಿ SPP ವಾದವನ್ನು ಮಾಡಿದ್ರು. ಹೈಕೋರ್ಟ್ನಲ್ಲಿ ಸರ್ಕಾರಿ ವಿಶೇಷ ಅಭಿಯೋಜಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಾಡಿದ್ರು. ಆಮೇಲೆ ಈ ಫೋನ್ ಕರೆಗಳ ಬಗ್ಗೆಯೂ ಕೂಡ ವಾದ ಆಗಿದೆ. 1000ಕ್ಕೂ ಹೆಚ್ಚು ಪುಟಗಳ ಡೀಟೇಲ್ಸ್ ಇದೆ ಅದರ ಬಗ್ಗೆ. ಈ ನಡುವೆಯೇ ಆರೋಪಿಗಳ ಮಧ್ಯೆ ಸಿಕ್ಕಾಬಟ್ಟೆ ಅನೇಕ ಬಾರಿ ಸಂಭಾಷಣೆಗಳಾಗಿದ್ದಾವೆ. ಚಾರ್ಜ್ ಶೀಟ್ ಆಧಾರದ ಮೇಲೆ SPP ಪ್ರಸನ್ನ ಕುಮಾರ್ ವಾದ ಮಾಡ್ತಾ ಇರೋದಿಲ್ಲ. ಯಾವುದೇ ಸಾಕ್ಷಿಗಳ ಹೇಳಿಕೆ, ಇನ್ನು ಸಿಕ್ಕಿರುವಂತಹ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇಟ್ಕೊಂಡು ವಾದ ಮಾಡ್ತಾ ಇರೋದು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳನ್ನು ನೋಡಿ. ಈಗಾಗಲೇ ಹೇಳಿದ್ನಲ್ಲ, ದರ್ಶನ್ಗೆ ನಾಳೆಯೇ ಲಕ್ವ ಹೊಡೆದು ಬಿಡುತ್ತೆ ಅಂತೇಳಿ ಬೇಲ್ ಪಡ್ಕೊಂಡ್ರು. ಯಾವುದೇ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ. ಒಂದು $2.5 ಟ್ಯಾಬ್ಲೆಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಅಷ್ಟೇ. ಅದಕ್ಕೆ ಯಾಕೆ ಮಧ್ಯಂತರ ಬೇಲ್ ಬೇಕು? ಹೀಗಾಗಿ ದರ್ಶನ್ ಬೇಲ್, ಈ ಮಧ್ಯಂತರ ಬೇಲ್ ಕೊಟ್ಟಿದ್ದಾರಲ್ಲ, ಅದನ್ನು ರದ್ದುಪಡಿಸ್ಬೇಕು, ಮತ್ತೆ ಈತನನ್ನ ಜೈಲಿಗೆ ಕಳಿಸ್ಬೇಕು, ಹೀಗಂತ ವಾದ ಮಾಡಿದ್ದು SPP ಪ್ರಸನ್ನ ಕುಮಾರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದು ಮಧ್ಯಂತರ ಜಾಮೀನು ಈ ಕುರಿತಾದಂತೆ ಕೋರ್ಟ್ನಲ್ಲಿ ಬಿಸಿ ಚರ್ಚೆಗಳಾಗ್ತಾ ಇದ್ದಾವೆ. ನೋಡಿ, ನಾಳೆನೇ ಲಕ್ವ ಹೊಡೆದು ಬಿಡುತ್ತೆ ಅಂಥೇಳಿ ಬೇಲ್ ಪಡ್ಕೊಂಡ್ರು, ಟ್ರೀಟ್ಮೆಂಟೇ ಆಗ್ತಾ ಇಲ್ಲ. ಸೊ ರದ್ದು ಮಾಡಬೇಕು ಅದನ್ನು ಅಂತೇಳಿ ಒಂದು ಕಡೆ SPP ವಾದ ಮಾಡ್ತಾ ಇರೋದು. ಮತ್ತೊಂದು ಕಡೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸೋಮವಾರ ವಿಚಾರಣೆ ಆಗುತ್ತೆ. ಸೊ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂಥ ಇನ್ಡೆಪ್ತ್ ಡೀಟೇಲ್ಸನ್ನು ಕೊಡೋದಾದರೆ ಖಂಡಿತ ಶರತ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸದಲ್ಲಿ ಈಗಾಗಲೇ ಏನು ಜೈಲು ಪಾಲಾಗಿದ್ದಂಥ ನಟ ದರ್ಶನ್ ಇದೀಗ ಮಧ್ಯಂತರ ಜಾಮೀನು ಪಡೆದು ಈಗಾಗಲೇ 5 ವಾರಗಳ ಕಾಲ ಅಧಿಕವಾಗಿರುವಂಥದ್ದು. ಮತ್ತು ಈಗಾಗಲೇ ಶಸ್ತ್ರಚಿಕಿತ್ಸೆ ಅನಿವಾರ್ಯತೆ ಅನ್ನೋ ಒಂದು ಕಾರಣಕ್ಕೆ ಮೆಡಿಕಲ್ ಆಧಾರದ ಮೇಲೆ ಈಗಾಗಲೇ ಅವ್ರಿಗೂ ಮಧ್ಯಂತರ ಜಾಮೀನು ನೀಡಿ ಇದೀಗ 5 ವಾರಗಳ ಕಾಲ ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾಗಿ ಏನು ಒಂದು ಶಸ್ತ್ರಚಿಕಿತ್ಸೆ ಅಧಿಕೃತವಾಗಿ ದಿನಾಂಕ ಕೂಡ ಘೋಷಣೆ ಆಗಿಲ್ಲ ಮತ್ತು ಅದರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಒದಗಿಸಿಲ್ಲ. ಆದರೆ ಒಂದು ಕಡೆ ಆದರೆ ಈಗಾಗಲೇ ಮಧ್ಯಂತರ ಜಾಮೀನು ಆದೇಶದ ಬಳಿಕ 1 ವಾರಗಳ ಕಾಲ ಅವರಿಗೆ ಒಂದು ಏನು ಮೆಡಿಕಲ್ ವರದಿ ಕೊಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಏನು ಕೋರ್ಟ್ ಆದೇಶ ಮಾಡಿತ್ತು. ಅದಾದ ಬಳಿಕ 1 ವಾರ ಬಳಿಕ ಏನು ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ಏನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಅದಾದ ಬಳಿಕ ಮತ್ತೊಂದು ರಿಪೋರ್ಟ್ ಮೊನ್ನೆ ರೀಸೆಂಟಾಗಿ ಈ ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಆಗಿರುವಂಥದ್ದು. ಈಗಾಗಲೇ 2 ರಿಪೋರ್ಟ್ ಹೊರತುಪಡಿಸಿ ಇದುವರೆಗೂ ದರ್ಶನ್ಗೆ ಫಿಸಿಯೋಥೆರಪಿ ಹೊರತುಪಡಿಸಿ ಶಸ್ತ್ರಚಿಕಿತ್ಸೆ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಕೂಡ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಮತ್ತು ಈಗಾಗಲೇ ಏನು CV ನಾಗೇಶ್ ಅವರು ಕೂಡ ಈ ಹಿಂದೆ ಕೂಡ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟಿನ ಒಂದು ಅಂಶಗಳನ್ನು ಇಟ್ಟುಕೊಂಡು, ಅಂದರೆ ಪ್ರಮುಖವಾಗಿ ಲೊಕೇಶನ್ ಆಗಿರ್ಬೋದು ಮತ್ತು ಅವರು ಟವರ್ ಲೊಕೇಶನ್ ಆಗಿರ್ಬೋದು ಮತ್ತು ಆರೋಪಿಗಳ ಒಂದು ಅವರ ಚಲನವಲನ ಬಗ್ಗೆ ಮತ್ತು ಆರೋಪಿಗಳ ಪಾತ್ರ ಎಷ್ಟಿತ್ತು ಮತ್ತು ಅದಕ್ಕೆ ದರ್ಶನ್ ಯಾವ ರೀತಿ ಅದನ್ನು ಅಲ್ಲಿ ಆ್ಯಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮತ್ತು ತನಿಖಾ ವರದಿಯ ಒಂದು ತನಿಖಾ ಡೈರಿ ಆಗಿರ್ಬೋದು ಮತ್ತು ತನಿಖಾ ರಿಪೋರ್ಟ್ ಆಗಿರ್ಬೋದು ಯಾವುದನ್ನು ಸರಿಯಾಗಿ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇಟ್ಟುಕೊಂಡು ಏನು ಒಂದು ವಾದ ಕೂಡ ಮಾಡಿದರು. ಅದಾದ ಬಳಿಕ ಏನು 2-3
ಎರಡು ಮೂರು ದಿನಗಳ ಕಾಲ ಒಂದು ಚಾರ್ಜ್ ಶೀಟ್ ಅಂಶಗಳನ್ನು ಇಟ್ಟುಕೊಂಡು ವಾದ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಒಂದಿಷ್ಟು ಗಮನ ಹರಿಸಿರೋದು ಏನಂದರೆ ಈಗಾಗಲೇ ದರ್ಶನ್ಗೆ ಒಂದು ಫ್ರೀ ಪ್ಲಾನ್ ಮಾಡಿ ಅವರನ್ನು ಸಿಕ್ಕಿ ಹಾಕಿಸ್ಕೊಳ್ಳೋಕ್ಕೆ ಮತ್ತು ಏನು ಅದಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ದರ್ಶನ್ ಆ ಸ್ಪಾಟಲ್ಲಿ ಇದ್ದರು, ಆದರೆ ಅವರು ಹೊಡೆದಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅವರು ಸಾಯುವವರೆಗೂ ಹೊಡೆದಿಲ್ಲ ಅನ್ನೋ ಒಂದು ಆರೋಪವನ್ನು ಇಟ್ಟುಕೊಂಡು ಆ ಒಂದು ಆರ್ಗ್ಯೂ ಮಾಡಿರುವಂಥದ್ದು. ಮತ್ತು ಈಗಾಗಲೇ SP ಪ್ರಸನ್ನ ಅವರು ಕೂಡ ಇವತ್ತು ಏನು ಒಂದು ರೆಗ್ಯುಲರ್ ಬೇಲ್ ಅರ್ಜಿ ಕೂಡ ಏನು ಹೈಕೋರ್ಟಿನ 22ನೇ ಹಾಲ್ನಲ್ಲಿ ಏನು ವಿಶ್ವಜಿತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಏನು SP ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ಏನು ಒಂದು ಕಡೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಅರ್ಜಿ ನೀಡಿದ ಬಳಿಕ ಮುಂದಿನ ಅವರು 5 ವಾರಗಳ ಕಾಲ ಆದರೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಮಧ್ಯಂತರ ಜಾಮೀನು ಇದು ಎಲ್ಲ ಒಂದು ಕಡೆ ಕೋರ್ಟಿಗೆ ತಪ್ಪು ಮಾಹಿತಿ ನೀಡಿ ಅವರು ಬಚಾವ್ ಆಗಲಿಕ್ಕೆ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತು BP ಕಂಟ್ರೋಲ್ ಬರಬೇಕು, ಹಾಗಾಗಿ ಒಂದು ತಿಂಗಳ ಕಾಲ ಬೇಕಾಗುತ್ತೆ, ಹಾಗಾಗಿ ಅನ್ನೋ ಒಂದು ವಿಚಾರಕ್ಕೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಈಗಾಗಲೇ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ, ಯಾಕಂದರೆ BP ಕಂಟ್ರೋಲ್ ಬರಬೇಕಂದ್ರೆ ಕೇವಲ 2 ರೂಪಾಯಿ ಮಾತ್ರ ನುಂಗಿದರೆ ಸಾಕು, ಇಷ್ಟೊಂದು ಮಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಕೋರ್ಟ್ ಒಂದು ತನಿಖಾ ರಿಪೋರ್ಟನ್ನು ಒಂದು ಕಡೆ ಸುಳ್ಳು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಏನು ಮಧ್ಯಂತರ ಜಾಮೀನು ಅರ್ಜಿ ಅವಶ್ಯಕತೆ ಇದೆ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಲಕ್ವ ಹೊಡೆಯುವಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಮಾತನ್ನು ಕೂಡ ಏನು ವಾದ ಮಾಡಿದ ಸಂದರ್ಭದಲ್ಲಿ 6 ವಾರಗಳ ಕಾಲ ಈಗಾಗಲೇ ಅವರಿಗೆ ಜಾಮೀನು ನೀಡಿರುವಂಥದ್ದು, ಅದನ್ನು ರದ್ದುಪಡಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರನ್ನು ಮತ್ತೆ ಅವರಿಗೆ ಜೈಲಿಗೆ ಕಸ್ಟಡಿ ತೆಗೆದುಕೊಂಡು ಮತ್ತೆ ಅವರಿಗೆ ಫಿಸಿಯೋಥೆರಪಿನೇ ಕಂಟಿನ್ಯೂ ಆದರೆ ಅಲ್ಲೇ ಚಿಕಿತ್ಸೆ ಕೊಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಈ ಎಲ್ಲ ಒಂದು ವಾದ ಪ್ರತಿವಾದವನ್ನು ಆಲಿಸಿ ಸೋಮವಾರಕ್ಕೆ ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮತ್ತೆ ಪ್ರಸನ್ನ ಕುಮಾರ್ ಅವರು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಶರತ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.